ಈ ವಿಡಿಯೋದಲ್ಲಿ KCET ಮತ್ತು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ಹಾಗೆಯೇ ಈ KCET ಮತ್ತು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಕೋರ್ಸ್ಗಳ ರ್ಯಾಂಕಿಂಗ್ ಆಗಿರ್ಬೋದು, KCETಗೆ ಸಂಬಂಧಪಟ್ಟಿರುವಂಥ ಎಲ್ಲ ರ್ಯಾಂಕಿಂಗ್ ಡೀಟೇಲ್ಸು ಆಲ್ರೆಡಿ KEA ಬಳಿ ಇದೆ. ಯಾರ್ಯಾರು ನೀಟ್ ಅಟೆಂಡ್ ಮಾಡಿದ್ರು ಅಂದರೆ ಮೆಡಿಕಲ್ಲು ಮತ್ತು ಡೆಂಟಲ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತೇಳಿ ಯಾರು ನೀಟ್ ಅಟೆಂಡ್ ಮಾಡಿದ್ರು ಅವ್ರ ಡೀಟೇಲ್ಸ್ ಎಲ್ಲ NTA ಹತ್ರ ಇರುತ್ತೆ. ಆ ಮಾರ್ಕ್ಸ್ ಡೀಟೇಲ್ಸನ್ನು NTA ಅವರು KE ಅವ್ರಿಗೆ ಕೊಡಬೇಕಾಗತ್ತೆ. ಆದರೆ ನೀಟ್ಗೆ ಸಂಬಂಧಪಟ್ಟಂಥ ರ್ಯಾಂಕಿಂಗ್ ಲಿಸ್ಟ್ ಏನಿದೆ ಆ ಲಿಸ್ಟು ಇನ್ನೂ KE ಅವ್ರಿಗೆ ತಲುಪಿಲ್ಲ. ಈ ಡೀಟೇಲ್ಸನ್ನು ಮುಂದಿನ 1 ವಾರದ ಒಳಗಡೆ ಪಡ್ಕೊಳ್ತೀವಿ ಅಂತ KE ಅವರು ಹೇಳಿದ್ದಾರೆ. ಅದರ ನಂತರ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ MCC ಅವರು ಮೆಡಿಕಲ್ ಸೀಟಿಗೆ ಸಂಬಂಧಪಟ್ಟಂತೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಈ ಮೆಡಿಕಲ್ ಸೀಟ್ಸ್ಗೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗು ಜುಲೈ 6ರಿಂದ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಇದ್ರ ಸಂಬಂಧಪಟ್ಟಂತೆ MCC ಅವರು ಒಂದು ಶೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಆ ಶೆಡ್ಯೂಲ್ ರಿಲೀಸ್ ಆದಮೇಲೆ KCET ಅವರು ಸಹ ಅಂದರೆ KE ಅವರು ಸಹ ಮೆಡಿಕಲ್, ಡೆಂಟಲ್ ಹಾಗೇನೆ ಇಂಜಿನಿಯರಿಂಗು ಸಹ ಕೌನ್ಸಿಲಿಂಗ್ ಯಾವಾಗಿರುತ್ತೆ ಅನ್ನೋ ಶೆಡ್ಯೂಲನ್ನು ರಿಲೀಸ್ ಮಾಡ್ಬೋದು. ಅದಕ್ಕೂ ಮುಂಚೆ ಈ ಮಂತಲ್ಲಿ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಹಾಗೆಯೇ KCETಗೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿರಲಿಲ್ವೋ ಅವ್ರಿಗೆ ನೀಟ್ ಅಟೆಂಡ್ ಮಾಡಿರೋವಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಈ ಪ್ರೋಸೆಸ್ ಆಲ್ರೆಡಿ ನಡೀತಾ ಇದೆ. ಮೀನ್ವೈಲ್ ವಿದ್ಯಾರ್ಥಿಗಳೆಲ್ಲನೂ ಕೌನ್ಸಿಲಿಂಗ್ಗೆ ಯಾವ್ಯಾವ ಕಾಲೇಜನ್ನು ಆಪ್ಷನ್ ಎಂಟ್ರಿಗೆ ಆ್ಯಡ್ ಮಾಡಬೇಕು ಅನ್ನೋ ಲಿಸ್ಟನ್ನು ತಯಾರು ಮಾಡಿಕೊಂಡು ರೆಡಿಯಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಅದಕ್ಕೆ ಟೈಮ್ ಕೊಡ್ತಾರೆ, 3 ದಿನ ಟೈಮ್ ಕೊಡ್ಬೋದು. ನೀವೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿಯಾಗಿ ಇಟ್ಕೊಳ್ಳಿ. ಯಾಕಂದರೆ ಈ ಸತಿ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದಿಲ್ಲ, ಹಾಗೆಯೇ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದ್ರಿಂದ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲೋಡ್ ಮಾಡಬೇಕಾಗತ್ತೆ. ಕರ್ನಾಟಕ KCET ಆಪ್ಷನ್ ಎಂಟ್ರಿ ಬಿಡೋದಕ್ಕೂ ಮುಂಚೆ ಏನು ಮಾಡ್ತಾರೆ ಅಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಡ್ತಾರೆ. ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಕೋರ್ಸ್ಗೆ ಎಷ್ಟೆಷ್ಟು ಸೀಟ್ಸ್ ಅವೈಲಬಿಲಿಟಿ ಇದೆ ಅಂತ ಒಂದು ಲಿಸ್ಟ್ ಬಿಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ನಂತರ ಆಪ್ಷನ್ ಎಂಟ್ರಿಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಆಪ್ಷನ್ ಎಂಟ್ರಿ ಟೈಮ್ ಟೇಬಲ್ನ ಬಿಡುಗಡೆ ಮಾಡಲಾಗುತ್ತೆ. ಅಂದರೆ ಮಾಕ್ ಅಲಾಟ್ಮೆಂಟ್ ಯಾವಾಗಿರುತ್ತೆ, ಫಸ್ಟ್ ರೌಂಡ್ ಯಾವಾಗಿರುತ್ತೆ, ಸೆಕೆಂಡ್ ರೌಂಡ್ ಯಾವಾಗಿರ್ಬೋದು ಅಂತ ಡೀಟೇಲ್ಸನ್ನು ಅಪ್ಲೋಡ್ ಮಾಡಲಾಗುತ್ತೆ KCET ವೆಬ್ಸೈಟ್ನಲ್ಲಿ. ಇದೆಲ್ಲದಕ್ಕೂ ಮುಂಚೆ ಫಸ್ಟು ನೀಟ್ ಅಪ್ಲಿಕೇಶನ್ ಯಾರ್ಯಾರು ಪೆಂಡಿಂಗ್ ಇದೆಯೋ ಅವರೆಲ್ಲರೂ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಅದೆಲ್ಲ ಆದಮೇಲೆ ಇದೆಲ್ಲದಕ್ಕೂ ಒಂದು 10 ಡೇಸ್ ಟೈಮ್ ತೊಗೊಳುತ್ತೆ. ಮೋಸ್ಟ್ ಪ್ರಾಬಬ್ಲಿ ಆ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಈ ಮಂತ್ ಎಂಡ್ ಒಳಗಡೆ KCET ಅವರು ಆಪ್ಷನ್ ಎಂಟ್ರಿ ಟೈಮ್ ಟೇಬಲ್ನ ಬಿಡುಗಡೆ ಮಾಡ್ತಾರೆ. ಈ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ಕರೆನ್ಸಿ ಕೆಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ.